ಶಿಕ್ಷೆ ಕೊಡು ತಾಯಿ, ಶಿಕ್ಷೆ ಕೊಡು. ಶಿವಯೋಗಿ ಬಸವಲಿಂಗೇಶ ನಾಗನ ಸುರವಾಸ, ಶಿವಯೋಗಿ ಬಸವಲಿಂಗೇಶ ನಾಗನ ಸುರವಾಸ. ಇಂದು ನಮ್ಮೂರಿನಲ್ಲಿ ಶ್ರೀ ಗುರು ಬಸವಲಿಂಗೇಶ್ವರರ 92ನೇ ಜಾತ್ರಾ ಮಹೋತ್ಸವ. ನಾಡಿನ ಜನರಿಗೆ ಸಂಭ್ರಮದ ದಿವಸ. ನಿನ್ನನ್ನೇ ನಂಬಿರುವ ನಮ್ಮೆಲ್ಲ ಜನರಿಗೆ ಯಾವುದೇ ಕಷ್ಟ ಬರದ ಹಾಗೆ ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡು ತಂದೆ, ಕಾಪಾಡು. ಅದೇ ರೀತಿ ಈ ಭೂತಾಯಿನಿ ನಂಬಿದ ನಮ್ಮೆಲ್ಲ ರೈತರಿಗೂ ಯಾವುದೇ ತೊಂದರೆ ಬರದ ಹಾಗೆ ಒಳ್ಳೆಯ ಬೆಳೆಯನ್ನು ಕೊಟ್ಟು ಕಾಪಾಡೆಂದು ಆ ಭೂತಾಯಿಯಲ್ಲಿ ಪ್ರಾರ್ಥಿಸುವುದಾಗಿದೆ. ಈ ಭೂತಾಯಿಯನ್ನು ನಂಬಿದ ನಮಗೆ ಈ ಭೂತಾಯಿಯ ಆಸರೆ ಅಲ್ಲವೇ? ಎಷ್ಟೋ ಜನ ರೈತರು ಈ ಭೂತಾಯಿಯನ್ನೇ ಮಾರಿ ಪಟ್ಟಣ ಜೀವನ ಸುಖವೆಂದು ಇದೇ ಮಣ್ಣಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಬೆಳೆದು ಬಂಗಾರಂತ ಬೆಳೆಯುತ್ತೇವೆ. ಈ ರೈತರನ್ನೇ ರಕ್ಷಣೆ ಮಾಡುವ ಈ ಭೂತಾಯಿಯ ಸೇವೆಯನ್ನು ಮಾಡುತ್ತೇವೆ. ಸಾವಿತ್ರಿ, ರೈತ ದೇಶದ ಬೆನ್ನೆಲುಬು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅನ್ನ ತಿನ್ನಲು ತಲೆ ಬಗ್ಗಿಸಲೇಬೇಕು. ಮನುಷ್ಯ ಎಷ್ಟೇ ದುಡ್ಡು ಗಳಿಸಿದರೂ ಕೂಡ ದುಡ್ಡು ತಿನ್ನಲು ಸಾಧ್ಯವೇ? ಸಾವಿತ್ರಿ, ನಾವು ತಿನ್ನಬೇಕು ಅನ್ನವನ್ನೇ. ರೈತನಿಂದಲೇ ಬದುಕು, ರೈತನಿಂದಲೇ ಜೀವನ. ಅನ್ನದಾತ ಸುಖೀ ಭವ. ರೈತನ ಉಸಿರು ನಾಡಿಗೆ ಹಸಿರು. ಈ ನಾನುಡಿಯನ್ನ ಶಾಶ್ವತವಾಗಿರುವಂತೆ ಮಾಡುವಂತ ಆ ತಾಯಿಯಲ್ಲಿ ಪ್ರಾರ್ಥಿಸುವ. ನೀವು ಹೇಳುವ ಮಾತು ಸತ್ಯವಿದೆ. ನಮ್ಮ ದೇಶ ಜನರು ರೈತರನ್ನೇ ಮರೆತು ಬಿಟ್ಟಿದ್ದಾರೆ. ರೈತ ಒಕ್ಕಿದ್ರೆ ಜಗವೆಲ್ಲ ಬಿಕ್ಕುವುದೆಂಬ ಮಾತು ಮರೆತು ಬಿಟ್ಟಿದ್ದಾರೆ. ರೈತರು ಎಷ್ಟು ಬೆವರಿಸಿ ದುಡಿತಾರೋ ಅಷ್ಟು ಮುಷ್ಟಾನ್ನವನ್ನು ಕೂತು ಬಿಡ್ತಾರೆ ಈ ಸಮಾಜದ ಜನ. ರೀ, ಹೋಗ್ಲಿ ಬಿಡಿ. ಇವತ್ತು ರೈತರ ಸಮಾವೇಶಕ್ಕೆ ಹೋಗಿದ್ರಲ್ಲ, ಏನಾಯ್ತು? ಸಾವಿತ್ರಿ, ಹೋಗಲಿ ಬಿಡು. ಯಾಕ್ರಿ, ಯಾಕಿಷ್ಟೊಂದು ಅಸಮಾಧಾನದಿಂದ ಮಾತಾಡ್ತಿದ್ದೀರಾ? ಏನಾಯ್ತು? ಇಂದಿನ ರಾಜಕಾರಣಿಗಳ ಸುಳ್ಳು ಆಶ್ವಾಸನೆ ಕೇಳಿ ಕೇಳಿ ಬೇಸತ್ತು ಹೋಗಿದೆ. ಸುಮಾರು ವರ್ಷಗಳಿಂದ ನನ್ನೆಲ್ಲ ರೈತರು ಮಹದಾಯಿ, ಕಳಸಾ ಬಂಡೂರಿ, ಕಾವೇರಿ ನೀರಿಗಾಗಿ ಹೋರಾಟ. ಆದರೆ 5 ವರ್ಷಕ್ಕೊಮ್ಮೆ ಬದಲಾಗುವ ಈ ರಾಜಕಾರಣಿಗಳು ನಾಡ್ಯ ಮಹದಾಯಿ ನೀರು ತರುತ್ತೇನೆ ಸುಳ್ಳು ಆಶ್ವಾಸನೆ ಕೊಟ್ಟು ಓಟು ಗಿಟ್ಟಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡು ದರಬಾರ್ ನಡೆಸುತ್ತಿದ್ದಾರೆ ರಾಜಕೀಯ ಭಕ್ಷಕರು. ತಮ್ಮ ಸ್ವಾರ್ಥಕ್ಕಾಗಿ ಈ ರಾಜಕೀಯರು ಏನೇನೋ ಸುಳ್ಳು ಭರವಸೆ ನೀಡಿ ಆಣೆ ಪ್ರಮಾಣಗಳನ್ನು ಮಾಡುತ್ತಾರೆ. ತಮ್ಮ ಬೇಳೆ ಬೆಳೆದ ನಂತರ ಅದನ್ನೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರೆ ಸ್ವಾಮಿ, ಬಳಸ್ಕೊಳ್ತಾರೆ. ಓಟು ಕೇಳುವಾಗ ಕಾಲನ್ನಾದ್ರೂ ಹಿಡಿಯುತ್ತಾರೆ, ಕೈಯನ್ನಾದ್ರೂ ಮುಗಿಯುತ್ತಾರೆ. ಭಿಕ್ಷೆ ಬೇಡಿ ಆಮೇಲೆ ಭಕ್ಷಕರಾಗುತ್ತಾರೆ. ರೈತರು ಕೂಡಿಟ್ಟ ಹಣವನ್ನೆಲ್ಲ ಕೊಳ್ಳೆ ಹುಡುಕಿದ್ದಾರೆ. ನೋಡಿ, ನಮ್ಮ ಪ್ರಜಾಪ್ರಭುತ್ವ ಹೀಗಿರುವಾಗ ಯಾರ ನೋವು ಯಾರಿಗೆ ಹೇಳಬೇಕು? ನಮ್ಮ ನೋವನ್ನು ನಾವೇ ನುಂಗಬೇಕು ಸ್ವಾಮಿ, ನಾವೇ ನುಂಗಬೇಕು. ನಗುವಿಗಿರೋ ಬೆಲೆ ನೋವಿಗಿಲ್ಲ, ಬೆಲೆ ಗುಣಕ್ಕಿಲ್ಲ ಇಂದಿನ ಪ್ರಜಾಪ್ರಭುತ್ವದಲ್ಲಿ. ಮಹಾತ್ಮ ಗಾಂಧೀಜಿಯವರ ಕಂಡ ಕನಸು ರಾಮ ರಾಜ್ಯ ಮಾಡುವ ಕನಸನ್ನ ನನಸು ಮಾಡುವುದು. ಅನ್ಯಾಯ, ಅಧರ್ಮ, ಅತ್ಯಾಚಾರ ಬೆಸಗಿ
ಬಡವರ ಆಸ್ತಿಯನ್ನೇ ಕಬಳಿಸಿ ಬಡವರ ಹೆಣಗಳ ಮೇಲೆ ಪಾಪದ ಮಹಲ ಕಟ್ಟಿ ಹಗಲುಗಳ್ಳರಾಗಿ ರಕ್ತ ಸಿಂಹಾಸನ ಮೇಲೆ ಕುಳಿತು ಅಮಾಯಕರ ರಕ್ತವನ್ನ ದೋಚುತ್ತಾನಲ್ಲ ಆ ರಾಜೇಂದ್ರ ಪ್ರಸಾದ್. ಅಂತ ಗೋಮುಖ ವ್ಯಾಘ್ರಗಳು ಇನ್ನೂ ತುಂಬಿಕೊಂಡಿದ್ದಾರೆ ಈ ಜಗದಲ್ಲಿ. ಸಾವಿತ್ರಿ, ಅಂತ ದರೋಡೆಕೋರನ್ನ ಮಚ್ಚಿನಿಂದ ಕೊಚ್ಚಿದಾಗಲೇ ನಿಜವಾದ ಸ್ವಾತಂತ್ರ್ಯ ಸಿಗುವುದು ನಮ್ಮ ರೈತರಿಗೆ. ನಿಮ್ಮಂತ ರೈತರು ಕೆಚ್ಚದೆ ಮುಂದೆ ಮಾಡಿ ಪುರುಷರೆಲ್ಲ ಒಂದಾಗಿ ನಿಂತರೆ ಅವನ ಅಹಂಕಾರ ಅಡಗಿಸೋದ್ರಲ್ಲಿ ಸಂದೇಶವೇ ಇಲ್ಲ. ಅದರ ವಿಚಾರ ನೀವು ಈಗ ಮಾಡಬೇಡಿ. ಬನ್ನಿ, ಬೆಳಗ್ಗೆ ಕೂಡ ನೀವು ಊಟ ಮಾಡಿಲ್ಲ. ಈಗ ಸಾವಿತ್ರಿ, ಇಷ್ಟೊತ್ತಾಗಿ ನೀವು ಊಟ ಮಾಡಲಿಲ್ಲವೇ? ರೀ, ಏನ್ರಿ ಇದು ಹೊಸದಾಗಿ ಕೇಳ್ತಾ ಇದ್ದೀರಾ? ನಿಮ್ಮನ್ನು ಬಿಟ್ಟು ನಾನು ಎಂದಾದ್ರೂ ಊಟ ಮಾಡಿದ್ದೆ? ಸಾವಿತ್ರಿ, ನಾನೆಂತ ಭಾಗ್ಯಶಾಲಿ ಸಾವಿತ್ರಿ. ನಿನ್ನಂತ ಧರ್ಮ ಪತ್ನಿಯನ್ನೇ ಪಡೆಯಬೇಕಾದ್ರೆ ನಾನೆಂತ ಪುಣ್ಯವಂತ ಸಾವಿತ್ರಿ. ನಾವು ಬೆಳೆದು ದೊಡ್ಡವರಾಗುವವರೆಗೂ ತಾಯಿಯ ಪ್ರೀತಿ ಮಮತೆ ವಾತ್ಸಲ್ಯವನ್ನು ಕಾಣುತ್ತೇವೆ. ಅದೇ ಬೆಳೆದು ದೊಡ್ಡವರಾದ ಬಳಿಕ ಹೆಂಡತಿಯನ್ನು ಮಾಡಿಕೊಂಡ ಬಳಿಕ ಅದೇ ಪ್ರೀತಿ ವಾತ್ಸಲ್ಯ ಮಮತೆಯನ್ನು ಹೆಂಡತಿಯಲ್ಲಿ ಕಂಡಾಗ ತಾಯಿಯೇ ಸ್ವಲ್ಪ ಎನ್ನುತ್ತಾರೆ. ಇಂದು ನಾನು ನಿನ್ನಲ್ಲಿ ನೀನು ಸಾವಿತ್ರಿ ನನಗೆ ದುಡಿತಾ ಬಂದಿದೆ. ಆದರೆ ದೊರೆಯುತ್ತಿಲ್ಲ ಸಾವಿತ್ರಿ. ಯಾಕ್ರಿ ಹೀಗೇಕೆ ಮಾತಾಡ್ತಿದ್ದೀರಾ? ನೋಡಿ, ಯಾರ ಹತ್ರ ದುಡ್ಡು ಬಂಗಾರ ಇರ್ತದೋ ಅವರು ಶ್ರೀಮಂತರಲ್ಲ. ಯಾರ ಮನಸ್ಸು ಯಾರ ಗುಣ ಬಂಗಾರವಾಗಿರ್ತದೋ ಅವರೇ ನಿಜವಾಗ್ಲೂ ಮನಸ್ಸು. ನಿಮ್ಮಂತ ಪತಿಯನ್ನು ಪಡೆದ ನಾನೇ ಪುಣ್ಯವಂತೋಡ್ರಿ. ಎಂತ ವಿಶಾಲ ಹೃದಯಗಳು ಸಾವಿತ್ರಿ. ಈಗಿನ ಕಾಲದಲ್ಲಿ ಗಂಡನನ್ನೇ ಗುಲಾಮನ ಮಾಡಿಕೊಂಡು ಪತ್ನಿಯಾಗಿ ಬದುಕುತ್ತಿದ್ದಾರೆ ಹಲವರು. ನೀನು ಹಾಗಲ್ಲ ಸಾವಿತ್ರಿ. ನೀನು ನನ್ನ ಪಾಲಿನ ಆರಾಧ್ಯ ದೈವತೆ. ಒಂದು ಕವಿಗೆ ಕವಿತೆ ಬರೆಯಬೇಕಾದ್ರೆ ಸುಂದರವಾದ ಹೆಣ್ಣು ಬೇಕೆನ್ನುತ್ತಾನೆ. ಆದರೆ ನೀನು ನನ್ನ ಪಾಲಿನ ಭಾಗ್ಯ ಜ್ಯೋತಿ ಸಾವಿತ್ರಿ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಸಂಸಾರದ ಕಣ್ಣು. ಒಂದು ಹೆಣ್ಣು ತಾನು ಮಗುವಾಗಿ ಜನಿಸಿ ತಾಯಿಯಾಗಿ ಜನ್ಮ ನೀಡಿ ಎಷ್ಟೇ ಕಷ್ಟ ಬಂದರೂ ತನ್ನಲ್ಲಿಟ್ಟುಕೊಂಡು ಸುಖದಿಂದ ಈ ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಾರಲ್ಲ, ಆ ಹೆಣ್ಣಿಗಿರುವ ಎಂಥ ವಿಶಾಲ ಹೃದಯ ಸಾವಿತ್ರಿ. ಈ ವಿಶಾಲ ಹೃದಯವನ್ನು ಎಲ್ಲ ಮಾತ್ರ ವರ್ಣನೆ ಮಾಡುದು ಸಾಕು ನಿಲ್ಸಿ. ಊಟ ಮಾಡ್ತಿರೋ ಅಥವಾ ಬಾನಲ್ಲಿ ಹಾರುತ್ತಿರಲಿ ಹಕ್ಕಿಗಳು, ಮಿನುಗುತ್ತಿರಲಿ. ನನ್ನ ನಿನ್ನ ಈ ಬಂಧ ಹೀಗೆ ಶಾಶ್ವತವಾಗಿರಲಿ ಸಾವಿತ್ರಿ. ಇದೇ ಸಮಯದಲ್ಲಿ ನಿನ್ನಿಂದ ಹೊರಹೊಮ್ಮಲಿ ಒಂದು ಸುಮಧುರ ಗೀತೆ. ನೋಡ್ರಿ, ಕವಿ ಕಾಣದ ಕನಸಿಲ್ಲ, ರವಿ ಕೂಡದ ದಿನವೇ ಇಲ್ಲ, ನಿಮ್ಮನ್ನು ನೆನೆಯದೆ ಕ್ಷಣವೇ ಇಲ್ಲ. ನೀವು ಹಾಡು ಅನ್ನೋದು ಹೆಚ್ಚೋ, ನಾ ಹಾಡೋದು ಹೆಚ್ಚೋ ರೀ. ನಿಮ್ಮ ಇಷ್ಟದಂತೆ ಆಗ್ಲಿ. ಏಳು ಜನ್ಮ ಇದ್ದರೆ ಗಂಗಾಗಿ ಹುಟ್ಟಿದರೆ ಶಿವನನ್ನು ಬೇಡುವುದು ಒಂದೇ, ಧರ್ಮ ಪತ್ನಿ ನೀನಾಗು ಎಂದೇ. ಏಳು ಜನ್ಮ ಇದ್ದರೆ ಗಂಗಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಗಂಗಾಗಿ ಹುಟ್ಟಿದರೆ ಶಿವನನ್ನು ಬೇಡುವುದು ಒಂದೇ, ಧರ್ಮ ಪತ್ನಿ ನೀನಾಗು ಎಂದೇ. ಏಳು ಜನ್ಮ ಇದ್ದರೆ ಹೆಣ್ಣಾಗಿ ಹುಟ್ಟಿದರೆ, ಏಳು
ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ ನಾ ಕಂಡೆ ದೇವಿಯ ರೂಪ ನನ್ನ ಬಾಳಿನ ನಂದ ದೀಪ ಅಕ್ಕ ಮಾವ ಭೂತಾಯಿಯನ್ನು ಹದ ಮಾಡಿ ಬೆಳೆ ಬರಲು ಕಾರಣೀಭೂತನಾದ ಬಸವಣ್ಣನ ದರ್ಶನ ಪಡೆಯೋಣ ಬನ್ನಿ. ಸಾವಿತ್ರಿ, ಬಸವಣ್ಣನ ಪೂಜೆ ಮಾಡು ಸಾವಿತ್ರಿ. ಗರುಡ, ಬಸವಣ್ಣನನ್ನ ಕಟ್ಟಿ ಅವುಗಳಿಗೆ ಮೇವು ಹಾಕಿಕೊಂಡು ಮಾತು ನಿಜ ಗರುಡ. ಸುರಿಯುವ ಮಳೆಗೆ ಭೂಮಿಯಲ್ಲಿ ಕಳೆ ಕಸ ಬೆಳೆದಾಗ ರಂಟೆ ಕುಂಟೆ ಹೊಡೆದು ತನ್ನೆಲ್ಲ ಶಕ್ತಿಯನ್ನು ಹಾಕಿ ಭೂಮಿಯನ್ನು ಹದ ಮಾಡಿದಾಗ ಬಂಗಾರದಂತ ಬೆಳೆ ಬರುವುದು ಈ ನಮ್ಮ ಬಸವಣ್ಣನ ಅನುಗ್ರಹದಿಂದ. ಹೌದು, ನೀವು ಹೇಳೋ ಮಾತು ಸತ್ಯವಿದೆ. ಮಾತು ಬರೋ ಜನರಿಗಿಂತ ಈ ಮೂಕ ಪ್ರಾಣಿಗಳು ಎಷ್ಟೋ ಮಿಲುಸು ವಿಶ್ವಾಸದಿಂದ ಬದುಕುತ್ತಾರೆ. ಅದನ್ನು ಬದುಕುವುದೇ ಈ ಕಲಿಕಾಲದಲ್ಲಿ. ಅಕ್ಕ, ಈಗ ಕಾಲ ಬದಲಾಗಿದೆ ಅಕ್ಕ. ಆಧುನಿಕ ಕೃಷಿಯಿಂದ ನಮ್ಮ ವಿಜ್ಞಾನಿಗಳು ಸೃಷ್ಟಿ ಮಾಡಿದ ಯಂತ್ರದಿಂದ ನಡೆಯುತ್ತಿದೆ ಈಗಿನ ಕಾಲದ ಕೃಷಿ. ನಿನ್ನ ಬಸವಣ್ಣನ ಶಗಣಿ ಹಿಡಿದರೆ ಕೈ ನಾರುತ್ತದೆ ಎನ್ನುತ್ತೆ ಈಗಿನ ರೈತರು. ಹೀಗೆ ಮುಂದುವರಿದರೆ ಮುಂದೊಂದು ದಿನ ರೈತಾಪೆ ನಿಲ್ಲಬಹುದು ಗರುಡ. ಅಷ್ಟೇ ಯಾಕೆ ಮಾವ, ಈಗ ಹೆಣ್ಣು ಹೆತ್ತವರು ಗಂಡು ಹುಡುಕಬೇಕಾದ್ರೆ ಆ ಗಂಡು ರೈತ ಆಗಿರ್ಬಾರ್ದಂತ. ಹೊಲ ಗದ್ದೆ ತೋಟ ಎಲ್ಲವೂ ಇರ್ಬೇಕಂತ. ಹೊಲ ಗದ್ದೆ ಅವ್ರ ಅಪ್ಪ ಬಂದು ಮಾಡ್ತಾನೆ ಏನು ವ್ಯವಸಾಯ. ಈ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕು ಬಂದು ಜಗವೆಲ್ಲ ಅನ್ನುವ ನಾಣ್ಣುಡಿ ಮರೆತು ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮಾವ, ಯಾವ ಸಂದೇಹ. ಈ ಜಗತ್ತಿಗೆ ಅನ್ನ ಕೊಟ್ಟು ಸಾಕಿ ಸಲುವ ನಮ್ಮ ರೈತನಿಗೆ ಬೆಲೆ ಇಲ್ಲದಂತಾಗಿದೆ ಈಗಿನ ಕಾಲದಲ್ಲಿ. ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಯಾರ್ಯಾರ ಯೋಗ್ಯತೆಗೆ ಏನೇನು ಬೆಲೆ ಸಿಗ್ಬೇಕೋ ಆ ಬೆಲೆ ಕೊಟ್ಟೆ ಕೊಡ್ತಾನೆ ಆ ದೇವ್ರು. ಶ್ರೀಮಂತರಿಗೆ ದುಡ್ಡು ಕಾಯಬಹುದು, ನಮ್ಮಂತ ಬಡವರಿಗೆ ಆ ದೇವ್ರು ಕಾಯ್ದೆ ಕಾಯ್ತಾನೆ. ಎಲ್ಲಿರುವನಕ್ಕ ಆ ನಿನ್ನ ದೇವ? ನಮ್ಮ ರೈತರು ಬೆಳೆದ ಬೆಳೆಗೆ ಸೂಕ್ತವಾದಂತಹ ಬೆಲೆ ಕೊಡದೆ ಆಶ್ವಾಸನೆ ರೂಪದಲ್ಲಿ ಹೋಟಗಿಟ್ಟಿಸಿಕೊಂಡು ಕೃಷಿ ಮಂತ್ರಿ, ಹಣಕಾಸಿನ ಮಂತ್ರಿ ಎಂದು ಪ್ರಮಾಣ ವಚನ ಪಡೆಯುವಾಗ ಪ್ರಾಮಾಣಿಕವಾಗಿ ನಡೆಯುತ್ತೇನೆಂದು ಪ್ರಮಾಣ ಮಾಡಿ ನ್ಯಾಯ ದೇವತೆಗೆ ಅನ್ಯಾಯ ಮಾಡುತ್ತಾರೆ. ಇನ್ನೊಬ್ಬರ ಕೃಷಿ ಭೂಮಿಯನ್ನು ಕಬಳಿಸಿ ನಮ್ಮ ಸಂಬಂಧಿಕರ ಹೆಸರಿಗೆ ಬರೆದು ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆಯುತ್ತಾರಲ್ಲ ಈಗಿನ ಕಾಲದ ಭ್ರಷ್ಟ ರಾಜಕಾರಣಿಗಳು. ಅಂಥವರನ್ನು ಏನು ಮಾಡಬಲ್ಲನಕ್ಕ ನಿನ್ನ ಕಲ್ಲು ದೇವರು?
ಹುಳಗಳು ಗೂಡಿನಲ್ಲಿ ಕೂಡಿಟ್ಟ ತುಪ್ಪ, ಅನ್ಯಾಯದಿಂದ ಗಳಿಸಿದ ಹಣ ಎರಡೂ ಒಂದೇ ತಮ್ಮ. ಯಾವತ್ತಿದ್ದರೂ ಅದು ಪರರ ಪಾಲಾಗಲೇಬೇಕು, ಅದು ಪರರ ಪಾಲಾಗಲೇಬೇಕು. ನೀವು ಹೇಳೋ ಮಾತು ಸತ್ಯವಿದೆ. ನಮ್ಮಂತ ಬಡವರು ಈ ಭೂಮಿ ಮೇಲೆ ಈ ಈ ಜನರ ಮಧ್ಯೆ ಬದುಕೋದು ಕಾಲ ಅಲ್ರಿ, ಕಾಲ ಅಲ್ಲ, ಇದು ಕಲಿಕಾಲ. ಅಕ್ಕ, ಕಾಲ ಕೆಟ್ಟಿಲ್ಲಕ್ಕ, ನಾವು ಕೆಟ್ಟಿದ್ದೇವೆ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಎಲ್ಲವೂ ಮೊದಲಿನಂತಿರುತ್ತದೆ. ಕೆಟ್ಟಿರುವುದು ಹಣವೆಂಬ ಹೆಣದ ಮೇಲೆ ದರ್ಬಾರ ನಡೆಸುತ್ತಿರುವ ಆ ದುಷ್ಟ ಶ್ರೀಮಂತ ನಾಗೇಂದ್ರನಂಥ ಎಷ್ಟೋ ವಿಷ ಜಂತುಗಳು ನ್ಯಾಯ, ನೀತಿ, ಸತ್ಯ, ಧರ್ಮ ಎನ್ನುವುದು ಆ ಸುಳ್ಳಿನ ಶಿಖರ ಏರಿ ಧರ್ಮದ ಸಾಮ್ರಾಜ್ಯವನ್ನು ಕಟ್ಟಿ ಅಟ್ಟಹಾಸದಿಂದ ಬರೆಯುವ ಆ ಭಂಡ ನಾಗೇಂದ್ರನಂಥ ಕಪಟಿಗಳಿಂದ ಕೆಟ್ಟು ಹೋಗಿದೆ. ಕಾಯಿ ಕಾಲ ಕೆಟ್ಟು ಹೋಗಿದೆ. ಅವನ ಹೆಸರು ಕೇಳಿದ್ರೆ ಇಡೀ ಊರಿನ ಜನ ಗಡಗಡ ಎಂದು ನಡುಗುತ್ತಾರೆ. ಯಾಕೆ ಗಡಗಡ ಅಂತ ನಡಗಬೇಕು? ಇದ್ರೆ ಅವ್ರ ಮನೆಗೆ, ನಾವು ಬಡವರಿದ್ರೆ ನಮ್ಮ ಮನೆಗೆ, ಅವ್ರಿಗೆ ಹೆದರ್ಕೊ ಹೋಗ್ಬೇಕು. ಧರ್ಮಣ್ಣ ನಾಗೇಂದ್ರ ಸಾವುಕಾರು ಈ ಊರಿಗ ದೊಡ್ಡವರು. ಅವ್ರನ್ನ ಕಂಡ್ರೆ ಊರ್ ಜನ ಗಡ 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 ಅಂತ ನಡುತ್ತಾರೆ. ಅವ್ರು ಹೇಳಿದ್ದ ವೇದವಾಕ್ಯ ಈ ಊರಿನೆಲ್ಲ ಆ ದುಷ್ಟನ ಹರಿಕತೆ ಹೇಳಲು ಬಂದಿರುವೆನೋ ನಮ್ಮ ಮುಂದೆ? ಆ ಸಾಹುಕಾರನ ಎಂಜಲು ತಿನ್ನುವ ನಾಯಿ ನೀನು. ಅವನ ವೇದವಾಕ್ಯ ಏನಿದ್ದರೂ ನೀನು ಕೇಳು. ಮೊದಲು ನಮ್ಮ ಮನೆಗೆ ಬಂದ ಕಾರಣವೇನು ಹೇಳು. ವೆಂಕಪ್ಪ ಶೆಟ್ಟರೆ, ನನ್ನ ಕಡೆ ಏನಾದರೂ ಕೆಲಸ ಧರ್ಮಣ್ಣ, ಏನಾದ್ರೂ ಕೆಲಸ ಇದ್ರನ್ನ ಈ ವೆಂಕಪ್ಪ ಶೆಟ್ಟಿ ಪ್ರವೇಶ ಮಾಡ್ತಾನ. ಇಲ್ಲ ಅಂದ್ರ ನಮ್ ನಾಗೇಂದ್ರ ಸಾವುಕಾರ ಹೇಳಿದ್ರು, ಶೆಟ್ಟಿ ಸ್ವಲ್ಪ ಧರ್ಮವಂತನ ಕರ್ಕೊಂಡು ಬಾ ಅಂತ ಹೇಳಿದ್ರು, ಬಂದೀನಿ. ನಿಮ್ಮ ಸಾಹುಕಾರನ ಹತ್ತಿರ ನಮ್ಮದೇನು ಕೆಲಸ? ವೆಂಕಟಪ್ಪ ಶೆಟ್ಟಿ, ನಮ್ಮ ಮಾವನನ್ನು ಯಾಕೆ ಬರ ಹೇಳ. ನಾ ನಿಮ್ಮ ಸಾಹುಕಾರ. ನೋಡು ಗರುಡ, ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ. ಅದೇನಂತ ನಿಮ್ಮ ಮಾವನವರು ಮಾತಾಡ್ತಾರೆ. ಈಗ ನಿಮ್ಗೆ ಅದೆಲ್ಲ ತಿಳಿದಿರ್ಬೇಕಲ್ಲವೇ? ಅಮ್ಮ ಸಾವಿತ್ರಿಯಮ್ಮ, ನನಗೇನು ಗೊತ್ತಿಲ್ಲಮ್ಮ. ನಮ್ಮ ಸಾವುಕಾರ ಅಂದ್ರು ಧರ್ಮವಂತನ ಕರ್ಕೊಂಡು ಬಾ ಅಂತ ಹೇಳಿ ಬರ್ತೀನಿ. ಈಗ ಬರುವುದು ಬಿಡುವುದು ಆ ನಿಮ್ಮ ಸಾಹುಕಾರನ ಹತ್ತಿರ ನಮ್ಮದೇನು ಕೆಲಸ? ನನ್ನ ಕೆಲಸ ಇದ್ರ ಆ ನಿಮ್ಮ ಸಾಹುಕಾರನಿಗೆ ಬಂದು ಭೇಟಿ ಆಗಲ್ಲ ಹೇಳು. ಅವರು ಈ ಊರಿಗೆ ದೊಡ್ಡವರು. ದೊಡ್ಡವರಿಗೆ ನಾವು ಚಿಕ್ಕವರಾಗಿ ಈ ರೀತಿ ಮಾತನಾಡೋ ಸರಿಯಲ್ಲ ತಮ್ಮ. ಮಾವ, ಆ ನಾಗೇಂದ್ರ ಹಣದಿಂದ ದೊಡ್ಡವನಿರ್ಬೋದು, ಗುಣದಲ್ಲಿ ನಾಯಿಗಿರುವಷ್ಟು ನಿಯತ್ತು ಕೂಡ ಅವನಿಗಿಲ್ಲ. ಆ ನಾಗೇಂದ್ರನ ಬಾಯಿ ತುಂಬ ಜೇನುತುಪ್ಪ ತುಂಬಿಕೊಂಡಿದ್ದರು, ಹೃದಯದಲ್ಲಿ ಮಾತ್ರ ವಿಷ ತುಂಬಿಕೊಂಡಿರುವ ಘಟ ಸರ್ಪವನು ವೆಂಕಟಪ್ಪ ಶೆಟ್ಟಿ ಅವರೇ ಬರುವುದಿಲ್ಲ ಅಂತ ಹೋಗಿ ಹೇಳ್ರಿ ಆ ನಿಮ್ಮ ಸಾಹುಕಾರನಿಗೆ. ತಮ್ಮ, ಹಿಂಗ್ಯಾಕೆ ಮಾತಾಡ್ತೀವೋ? ಏನೋ ಜಮೀನಿನ ವಿಷಯ ಮಾತಾಡ್ಬೇಕಂತ ನಮ್ಮ ಧನ್ಯಾರ ಬಾ ಅಂತ ಹೇಳ್ಯಾರ, ಅದಕ್ಕೆ ಬಂದಿನಿ ನೋಡ್ತಮ್ಮ. ಮಾತಾಡ್ಕೊಂಡು ಬರಕತ್ತಿ, ಸ್ವಲ್ಪ ಬಂದ್ಬಿಡು ತಮ್ಮ ಧರ್ಮಣ್ಣ. ಆಯ್ತು ಶೆಟ್ಟಿ, ನಾನೇ ಖುದ್ದಾಗಿ ಬಂದು ನಿಮ್ಮ ಸಾಹುಕಾರ ಹತ್ರ ಮಾತನಾಡುತ್ತೇನೆ. ಆಯ್ತು ಧರ್ಮಣ್ಣ, ಲಗುನ ಬಂದ್ಬಿಡು. ಇಲ್ಲ ಅಂದ್ರ ನಮ್ಮ ಸಾಹುಕಾರ ಸ್ವಭಾವ ಗೊತ್ತದಲ್ಲ, ಮತ್ತೆ ಕರೆಸ್ತಾರ ನನ್ನ ಕರ್ಯಾಕ. ಯಪ್ಪ ನಾ ಬರ್ಲೀನ. ನೋಡಿ, ಮಾತಿನ ವಿಚಾರದಲ್ಲಿ ಊಟ ಮಾಡುವುದನ್ನೇ ಮರೆತು ಬನ್ನಿ, ಎಲ್ಲರೂ ಸೇರಿ
ಮಾಡೋಣ ಗರುಡ